ನಮಸ್ಕಾರ. ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಈ ಮಾತು ಈಗೀಗ ಎಲ್ಲರ ಮನೆಯಲ್ಲೂ ಕೇಳಿಬರುತ್ತೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಸಮಸ್ಯೆ ಇದೆ. ಹಾಗಾದರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನ ಎಕ್ದಮ್ ಸರಳವಾಗಿ ಅರ್ಥ ಮಾಡಿಕೊಂಡು ಇದನ್ನ ಮ್ಯಾನೇಜ್ ಮಾಡೋಕೆ ಸೈನ್ಸ್ ಹೇಳೋ 5 ಪರಿಹಾರಗಳನ್ನು ತಿಳ್ಕೊಳ್ಳೋಣ. ಅಧಿಕ ರಕ್ತದೊತ್ತಡಕ್ಕೆ ಡಾಕ್ಟರ್ಸ್ ಒಂದು ನಿಕ್ನೇಮ್ ಇಟ್ಟಿದ್ದಾರೆ, ಮೌನ ಕೊಲೆಗಾರ ಅಂತ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಬಂದಿರೋದೇ ನಮ್ಗೆ ಗೊತ್ತಾಗಲ್ಲ. ಯಾವುದೇ ಲಕ್ಷಣಗಳು, ಯಾವುದೇ ನೋವು ಇರೋದಿಲ್ಲ. ಅದು ಸೈಲೆಂಟಾಗಿ ನಮ್ಮ ದೇಹದ ಒಳಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಹೈಪರ್ ಟೆನ್ಷನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಸಿಂಪಲ್ ದಾರಿ ಇದೆ. ಹೀಗಂದ್ಕೊಳ್ಳಿ, ನಮ್ಮ ಹೃದಯ ಒಂದು ವಾಟರ್ ಪಂಪ್ ಇದ್ದ ಹಾಗೆ. ನಮ್ಮ ರಕ್ತನಾಳಗಳು ಆ ಪಂಪ್ಗೆ ಕನೆಕ್ಟ್ ಆಗಿರೋ ಪೈಪ್ಗಳು. ಪೈಪ್ನಲ್ಲಿ ನೀರು ತುಂಬಾನೇ ಫೋರ್ಸಾಗಿ ಹೋದ್ರೆ ಏನಾಗತ್ತೆ? ಆ ಪೈಪ್ನ ಗೋಡೆಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ನಿಧಾನಕ್ಕೆ ಪೈಪ್ ಹಾಳಾಗತ್ತೆ ಅಲ್ವಾ? ಎಕ್ಸಾಕ್ಟ್ ಆಗಿ ನಮ್ಮ ದೇಹದಲ್ಲೂ ಆಗೋದು ಇದೆ. ರಕ್ತವು ರಕ್ತನಾಳಗಳ ಮೇಲೆ ನಿರಂತರವಾಗಿ ಹೆಚ್ಚು ಒತ್ತಡ ಹಾಕಿದಾಗ ಅವು ದುರ್ಬಲ ಆಗ್ತಾ ಹೋಗ್ತವೆ. ನೋಡಿ, ಇದು ಒಂದೇ ದಿನದಲ್ಲಿ ಆಗುವ ಬದಲಾವಣೆ ಅಲ್ಲ. ಇದು ಹಂತ ಹಂತವಾಗಿ ಆಗೋದು. ಆರೋಗ್ಯವಾಗಿದ್ದಾಗ ನಮ್ಮ ರಕ್ತನಾಳಗಳು ರಬ್ಬರ್ ಪೈಪ್ ಥರ ಫ್ಲೆಕ್ಸಿಬಲ್ ಆಗಿರ್ತವೆ. ಆದರೆ ನಮ್ಮ ಕೆಟ್ಟ ಜೀವನ ಶೈಲಿಯಿಂದಾಗಿ ಅವು ಗಟ್ಟಿಯಾಗಲು ಶುರುವಾಗ್ತವೆ ಮತ್ತೆ ಕಿರಿದಾಗ್ತವೆ. ಹಾಗೇನಾಗುತ್ತೆ? ಆ ಸಣ್ಣ ಜಾಗದಲ್ಲಿ ರಕ್ತವನ್ನ ಪಂಪ್ ಮಾಡೋಕೆ ನಮ್ಮ ಹೃದಯಕ್ಕೆ ಡಬಲ್ ಕೆಲಸ. ಕೊನೆಗೆ ನಮ್ಮ ದೇಹ ಈ ಹೆಚ್ಚಿನ ಒತ್ತಡವನ್ನೇ ನಾರ್ಮಲ್ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ರಕ್ತನಾಳಗಳನ್ನ ಒಂದು ರೀತಿ ನಮ್ಮ ದೇಹದ ಡೆಲಿವರಿ ಹೈವೇ ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಆಕ್ಸಿಜನ್, ಪೋಷಕಾಂಶಗಳು ಹೀಗೆ ಎಲ್ಲವನ್ನೂ ದೇಹದ ಪ್ರತಿಯೊಂದು ಭಾಗಕ್ಕೆ ತಲುಪಿಸೋದೇ ಈ ಹೈವೇ. ಒಂದು ವೇಳೆ ಈ ಹೈವೇನೇ ಬ್ಲಾಕ್ ಆದ್ರೆ ಅಥವಾ ಡ್ಯಾಮೇಜ್ ಆದ್ರೆ ಏನಾಗ್ಬೇಡ, ಇಡೀ ಸಿಸ್ಟಮ್ ಫೇಲ್ ಆಗುತ್ತೆ. ಈ ಹೈವೇ ಹಾಳಾಗೋದ್ರಿಂದ ಆಗುವ ಪರಿಣಾಮಗಳು ಸಾಮಾನ್ಯವಾದಲ್ಲ. ನಮ್ಮ ಹೃದಯದ ಮೇಲೆ ಹೆಚ್ಚು ಪ್ರೆಷರ್ ಬಿದ್ದು ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಹೆಚ್ಚಾಗತ್ತೆ. ಮೆದುಳಿಗೆ ಹೋಗೋ ರಕ್ತನಾಳಗಳು ಡ್ಯಾಮೇಜ್ ಆದ್ರೆ ಸ್ಟ್ರೋಕ್ ಆಗ್ಬೋದು. ನಮ್ಮ ಕಿಡ್ನಿಗಳಲ್ಲಿರೋ ಸಣ್ಣ ಸಣ್ಣ ನಾಳಗಳು ಹಾಳಾಗಿ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಕಣ್ಣಿನ ದೃಷ್ಟಿ ಕೂಡ ಕಡಿಮೆ ಆಗಬಹುದು. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಏನು? ನಮ್ಮ ಲೈಫ್ ಸ್ಟೈಲ್ನ ಈ 3 ವಿಷಯಗಳೇ ದೊಡ್ಡ ವಿಲನ್ಗಳು. ಮೊದಲನೇದು, ಊಟದಲ್ಲಿ ಅತಿಯಾದ ಉಪ್ಪು ಮತ್ತು ಸಕ್ಕರೆ. ಉಪ್ಪು ದೇಹದಲ್ಲಿ ನೀರನ್ನು ಹಿಡಿದಿಟ್ಕೊಂಡು ರಕ್ತದ ಪ್ರಮಾಣವನ್ನು ಹೆಚ್ಚಿಸಿದ್ರೆ ಸಕ್ಕರೆ ತೂಕ ಹೆಚ್ಚಾಗೋಕೆ ಕಾರಣವಾಗುತ್ತೆ. ಎರಡನೇದು, ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದಿರೋದು ಮತ್ತು ಹೊಟ್ಟೆಯ ಭಾಗದಲ್ಲಿ ಬೊಜ್ಜು. ಇವು ರಕ್ತನಾಳಗಳನ್ನು ಗಟ್ಟಿ ಮಾಡ್ತವೆ. ಇನ್ನು ಮೂರನೇದು, ನಿರಂತರ ಮಾನಸಿಕ ಒತ್ತಡ ಮತ್ತು ಸರಿಯಾದ ನಿದ್ರೆ ಇಲ್ಲದಿರೋದು. ಇದು ರಕ್ತನಾಳಗಳನ್ನು ಸಂಕೋಚಿಸುತ್ತೆ. ಸಂಶೋಧನೆಗಳಿಂದ ಸಾಬೀತಾಗಿರೋ 5 ಅದ್ಭುತವಾದ ತಂತ್ರಗಳ ಬಗ್ಗೆ ಈಗ ನೋಡೋಣ. ಮೊದಲನೇ ತಂತ್ರ ತುಂಬಾನೇ ಸಿಂಪಲ್, ಆದ್ರೆ ಬಹಳ ಪವರ್ಫುಲ್. ಅದೇನಪ್ಪಾ ಅಂದ್ರೆ ಉಪ್ಪಿನ ಸೇವನೆಯನ್ನ ಕಡಿಮೆ ಮಾಡೋದು. ಈ ಸಂಖ್ಯೆ ನೋಡಿ, -8. ಅಂದರೆ ದಿನಕ್ಕೆ ಕೇವಲ ಒಂದೇ 1 ಟೀ ಸ್ಪೂನ್ನಷ್ಟು ಉಪ್ಪು ಕಡಿಮೆ ಮಾಡಿದ್ರೆ ಸಾಕು, ರಕ್ತದೊತ್ತಡ 8 ಪಾಯಿಂಟ್ಗಳಷ್ಟು ಕಡಿಮೆ ಆಗಬಹುದು. ಇದು ಸಣ್ಣ ವಿಷಯ ಅಲ್ಲ, ಇದೊಂದು ದೊಡ್ಡ ಬದಲಾವಣೆ. ಈಗ ಎರಡನೇ ತಂತ್ರ, ಇದನ್ನ ಡ್ಯಾಶ್ ಡಯಟ್ ಅಂತ ಕರೀತಾರೆ. ಅಧಿಕ ರಕ್ತದೊತ್ತಡವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ವೈಜ್ಞಾನಿಕವಾಗಿ ರೂಪಿಸಿರೋ ಒಂದು ಅದ್ಭುತ ಆಹಾರ ಪದ್ಧತಿ ಇದು. ನೋಡಿ ಇದರ ಪವರ್ ಎಷ್ಟಿದೆ ಅಂತ. ಡ್ಯಾಶ್ ಡಯಟ್ ಪಾಲಿಸೋದ್ರಿಂದ ರಕ್ತದೊತ್ತಡ ಬರೋಬ್ಬರಿ 11 ಪಾಯಿಂಟ್ಗಳಷ್ಟು ಕಡಿಮೆ ಆಗ್ಬೋದು. ಅಂದ್ರೆ ನಾವು ಮೊದಲು ನೋಡಿದ ಉಪ್ಪು ಕಡಿಮೆ ಮಾಡೋ ತಂತ್ರಕ್ಕಿಂತಾನೂ ಇದು ಹೆಚ್ಚು ಪರಿಣಾಮಕಾರಿ. ಹಾಗಾದ್ರೆ ಈ ಡ್ಯಾಶ್ ಡಯಟ್ ಅಂದ್ರೆ ಏನು? ತುಂಬಾನೇ ಸರಳ. ಇದರಲ್ಲಿ ಮುಖ್ಯವಾಗಿ ಹಣ್ಣುಗಳು, ತರಕಾರಿಗಳು ಮತ್ತೆ ಸಿರಿಧಾನ್ಯಗಳ ಮೇಲೆ ಫೋಕಸ್ ಮಾಡಬೇಕು. ಇದರ ಜೊತೆಗೆ ಮಜ್ಜಿಗೆ, ಮೊಸರಿನಂತಹ ಕಡಿಮೆ ಕೊಬ್ಬಿನ ಡೈರಿ ಪದಾರ್ಥಗಳನ್ನ ಸೇರಿಸ್ಕೊಳ್ಬೇಕು. ಹಾಗೆ ಮಾಂಸ ಮತ್ತೆ ಸಕ್ಕರೆ ಹಾಕಿರೋ ಕೂಲ್ ಡ್ರಿಂಕ್ಸ್ಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಸಿಂಪಲ್ ಅಲ್ವಾ? ಈಗ ನಮ್ಮ ಮೂರನೇ ತಂತ್ರಕ್ಕೆ ಬರೋಣ. ಅದು ತೂಕ ನಿರ್ವಹಣೆ. ನಮ್ಮ ದೇಹದ ತೂಕಕ್ಕೂ ರಕ್ತದೊತ್ತಡಕ್ಕೂ ನೇರವಾದ, ತುಂಬಾನೇ ಬಲವಾದ ಸಂಬಂಧ ಇದೆ. ಇದುವರೆಗೂ ನಾವು ನೋಡಿದ ಎಲ್ಲ ತಂತ್ರಗಳಿಗಿಂತ ಇದು ಅತ್ಯಂತ ಶಕ್ತಿಶಾಲಿ. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಕೇವಲ 10 ಕೆಜಿ ತೂಕ ಇಳಿಸ್ಕೊಂಡ್ರೆ ರಕ್ತದೊತ್ತಡ ಬರೋಬ್ಬರಿ 20 ಪಾಯಿಂಟ್ಗಳಷ್ಟು ಕಡಿಮೆ ಆಗುತ್ತೆ. 20 ಪಾಯಿಂಟ್ಸ್! ಇದೊಂದು ಅದ್ಭುತ ಫಲಿತಾಂಶ. ಸರಿ, ತೂಕ ಇಳಿಸ್ಕೊಳ್ಳೋಕೆ ಕೆಲವು ಸಿಂಪಲ್ ಟಿಪ್ಸ್. ನಾವು ಊಟ ಮಾಡುವಾಗ ನಮ್ಮ ಪ್ಲೇಟ್ನಲ್ಲಿ ಅರ್ಧದಷ್ಟು ತರಕಾರಿಗಳೇ ಇರಲಿ. ಊಟದ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಮಾಡಿ ಮತ್ತು ರಾತ್ರಿ ತಡವಾಗಿ ಏನಾದ್ರೂ ತಿನ್ನೋ ಅಭ್ಯಾಸ ಇದ್ರೆ ಅದನ್ನ ಇವತ್ತೇ ನಿಲ್ಲಿಸ್ಬಿಡಿ. 4ನೇ ತಂತ್ರ, ದೈಹಿಕ ಚಟುವಟಿಕೆ. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು ಆರೋಗ್ಯಕರ ರಕ್ತದೊತ್ತಡಕ್ಕೆ ತುಂಬಾನೇ ಅವಶ್ಯಕ.
ನಿಯಮಿತವಾಗಿ ಮಧ್ಯಮ ಪ್ರಮಾಣದಲ್ಲಿ ವ್ಯಾಯಾಮ ಮಾಡಿದ್ರೆ ರಕ್ತದೊತ್ತಡ ಸುಮಾರು 8 mmHg ವರೆಗೂ ಕಡಿಮೆ ಆಗುತ್ತೆ. ಅದರಲ್ಲೂ ವಾಲ್ ಸೆಟ್ಸ್ ಅಂದ್ರೆ ಗೋಡೆಗೆ ಒರಕೊಂಡು ಕೂರುವಂತಹ ಐಸೊಮೆಟ್ರಿಕ್ ವ್ಯಾಯಾಮಗಳು ತುಂಬಾನೇ ಎಫೆಕ್ಟಿವ್ ಅಂತ ಸಂಶೋಧನೆಗಳು ಹೇಳ್ತವೆ. ಚಟುವಟಿಕೆ ಹೆಚ್ಚಿಸೋದು ಅಂದ್ರೆ ಜಿಮ್ಗೆ ಹೋಗ್ಬೇಕು ಅಂತೇನಿಲ್ಲ. ದಿನಕ್ಕೆ ಒಂದು 30 ನಿಮಿಷ ಫಾಸ್ಟ್ ಆಗಿ ವಾಕ್ ಮಾಡಲೇ ಸಾಕು. ಆಫೀಸ್ನಲ್ಲಿ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ಲಿಫ್ಟ್ ಬದಲು ಮೆಟ್ಲುಗಳನ್ನ ಬಳಸಿ. ಮತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ವಾಲ್ ಸಿಟ್ಸ್ನಂತಹ ವ್ಯಾಯಾಮಗಳನ್ನ ಮಾಡಿ ನೋಡಿ. ಇನ್ನು ನಮ್ಮ ಕೊನೆಯ 5ನೇ ತಂತ್ರ. ಇದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು. ಒತ್ತಡವನ್ನ ನಿಯಂತ್ರಿಸೋದು. ನಮ್ಮ ಮನಸ್ಸಿಗೂ ರಕ್ತದೊತ್ತಡಕ್ಕೂ ನೀವು ಊಹಿಸೋದಕ್ಕಿಂತ ದೊಡ್ಡ ಕನೆಕ್ಷನ್ ಇದೆ. ಒತ್ತಡವನ್ನ ಕಡಿಮೆ ಮಾಡೋಕೆ 2 ಸರಳವಾದ ಆದ್ರೆ ತುಂಬಾನೇ ಪರಿಣಾಮಕಾರಿಯಾದ ವಿಧಾನಗಳು. 1. ಪ್ರತಿದಿನ 4-7-8 ಉಸಿರಾಟದ ತಂತ್ರವನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ತಗೊಂಡು 7 ಸೆಕೆಂಡ್ ಹಿಡಿದಿಟ್ಟು 8 ಸೆಕೆಂಡ್ನಲ್ಲಿ ನಿಧಾನವಾಗಿ ಹೊರಗೆ ಬಿಡೋದು. 2ನೇದು ಪ್ರತಿ ರಾತ್ರಿ 7-8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡೋದು. ಇದು ತುಂಬಾನೇ ಮುಖ್ಯ. ಈಗ ಯೋಚನೆ ಮಾಡಿ, ಈ 5 ತಂತ್ರಗಳನ್ನ ಒಂದೊಂದಾಗಿ ನೋಡಿದ್ವಿ. ಆದ್ರೆ ಇವೆಲ್ಲವನ್ನೂ ಒಟ್ಟಿಗೆ ಅಳವಡಿಸಿಕೊಂಡಾಗ ಸಿಗೋ ಫಲಿತಾಂಶ ಇದೆಯಲ್ಲ, ಅದು ಅದ್ಭುತ. ಆರೋಗ್ಯಕರ ಹೃದಯದ ಕಡೆಗಿನ ನಮ್ಮ ಪಯಣದಲ್ಲಿ ಈ ಎಲ್ಲಾ ಬದಲಾವಣೆಗಳ ಒಟ್ಟು ಶಕ್ತಿ ತುಂಬಾನೇ ದೊಡ್ಡದು.